ಸರ್ ಇದು ಇವತ್ತು ಮಧ್ಯಾಹ್ನ 12:20 12:15 ಆಗಿರೋದು. ಫಸ್ಟ್ ಬ್ಲಾಕ್ ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ಫ್ಲೈಓವರ್ ಕೆಳಗಡೆ ಆಗಿರೋದು. ಈ BMTC ಬಸ್ ಎಲೆಕ್ಟ್ರಿಕ್ ಬಸ್ ಬರ್ತದಲ್ಲ, ಈ ಬಸ್ ಅವರು ಅಲ್ಲೇ ಪಾಂಚಜನ್ಯ ಸ್ಕೂಲ್ ಇರೋದು, ಏನೊಂದು ಅಲ್ಲಿಂದ 300 ಮೀಟರ್ ಪಾಂಚಜನ್ಯ ಸ್ಕೂಲ್ ಇರೋದು. ಆ ಸ್ಕೂಲಿಂದ ಮನೆಗೆ ಮಕ್ಳು ಬರ್ತಾ ಇದೆ, 3 ಜನ ಮಕ್ಳು. ಆ 3 ಜನ ಮಕ್ಳು ಅಲ್ಲಿ ಜೀಬ್ರಾ ಕ್ರಾಸಿಂಗ್ ರೋಡ್ ಕ್ರಾಸ್ ಮಾಡ್ತಾರೆ. ಈ BMTC ಅವರು ಹೆಂಗಂದ್ರೆ ಅಲ್ಲಿ ಯಾವಾಗ್ಲೂ ಅಷ್ಟೇ, ಇನ್ ಸಿಗ್ನಲ್ ಏನ್ 3 ಸೆಕೆಂಡ್ 4 ಸೆಕೆಂಡ್ ಎಲ್ಲಿ ನಿಂತೋಗುತ್ತೆ ಅಂತ ಒಂದೇ ಸಮನೆ 60ರಲ್ಲಿ ರೈಟ್ ಹೊಡ್ಕೊಂಡು ಹೋಯ್ತಾರೆ. ಆ ಮಗು ಅಲ್ಲಿ ಸ್ಪಾಟ್ ಅಲ್ಲಿ ಡೆತ್ ಆಗಿ, ಭುವನ ಅಂತ ಬರೀ 4ನೇ ಕ್ಲಾಸ್ ಪಾಂಚಜನ್ಯ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು. ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ತುಂಬಾ ಬಡವರು, ನಮ್ಗೆ ಅಲ್ಲಿ ನೋಡಕ್ಕಾಗಿಲ್ಲ, ನಿಂತ್ಕೊಳಕ್ಕಾಗಿಲ್ಲ. ಇನ್ನು ಅವ್ರ ಅಪ್ಪ ಅಮ್ಮ ಎಲ್ಲ ಸುಸ್ತಾಗಿ ಇದಾಗಿದ್ದಾರೆ. ನಾವಿಲ್ಲಿ ಗ್ರಾಮ ಯಾಕೆ ಕರ್ಕೊಂಡ್ ಬಂದಿದೀವಿ. ಆ ಸ್ಪಾಟ್ ಅಲ್ಲಿ ಡೆಡ್ ಆಗಿದ್ದು ಅದ್ ನೋಡಕ್ಕೆ ಆ ಕಂಡಕ್ಟರ್ ಮತ್ತೆ ಆ ಬಸ್ ಡ್ರೈವರ್ ಇರೋದ್ ಬೇಡವಾ? ಅಲ್ಲಿ ಯಾರಾದ್ರೂ ಏನಾದ್ರು ಮಾಡ್ಬಿಡ್ತೀವ? ಇಬ್ರು ಓಡೋಗ್ಬಿಟ್ಟವ್ರೆ. ಯಾರಾದ್ರೂ ಇರ್ಬೇಕಲ್ವಾ ಅಲ್ಲಿ? ಕಂಡಕ್ಟರ್ ಆಗ್ಲಿ ಬಸ್ ಡ್ರೈವರ್ ಆಗ್ಲಿ ಇರ್ಬೇಕಲ್ವಾ? ಇಬ್ರು ಇಲ್ಲ ಅಲ್ಲಿ. ಆ ಮಗು ನಾವ್ ಅವ್ರನ್ನ ಕೇಳಿದಕ್ಕೆ ಅವ್ರ ತಂದೆ ಅಲ್ಲೇ ಇದ್ರು, ಅವ್ರ ಅಲ್ಲೇ ಜೋಳ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಅಲ್ಲಿ ಅಂತ. ಅವ್ರ ಕಡೂರಲ್ಲಿ ಇರೋದು ಅಂತ ಹೇಳುದು. ಅದೇ ಜೋಳ ವ್ಯಾಪಾರ ಮಾಡ್ತಾರಂತೆ. ಅವರು ಹೆಂಡತಿ ಬಂದ್ಬಿಟ್ಟು ಮನೆ ಕೆಲಸ ಮಾಡೋದು. ಪಾಂಚಜನ್ಯ ವಿದ್ಯಾಪೀಠ ಅಂತ ಅಲ್ಲೇ 3 ಜನ ಮಕ್ಳು ಅಲ್ಲೇ ಓದೋದು ಅಂದ್ರು. ಭುವನ ಅಂತ ಮಗಳು 8 9 ವರ್ಷ 4ನೇ ಕ್ಲಾಸ್ ಓದ್ತಿರೋದು. ನಾನು ಅವಾಗ ತಾನೆ ಇನ್ನೂ ಕೆಲ್ಸದಿಂದ ಬಂದಿತ್ತು. ಅವಾಗ ಹಂಗ್ ಬಂದು ಗಾಡಿ ಫುಲ್ ಜನ ಸುತ್ಕೊಂಡಿದ್ರು. ಏನಾಗೈತೆ ಅಂತ ನೋಡಿದ್ರೆ ನಮ್ಗೆ ಗೊತ್ತಿರೋ ಹುಡುಗಿನೇ. ಅವ್ರಿಗೆ 3 ಜನ ಹೆಣ್ಮಕ್ಳು. ಅವ್ರಿಗೆ ಈ ಹುಡುಗಿ ಒಂದು 9 ವರ್ಷ ಹುಡುಗಿ, ಅವ್ರಿಗೆ ಅಷ್ಟೇ. ನಮ್ಮ ಏರಿಯಾದಲ್ಲಿ ಇದ್ದಿದ್ ಮುಂಚೆ, ಆಮೇಲೆ ಕಾಲೇಜಲ್ಲಿ ಸೇರ್ಕೊಂಡು ರೋಡ್ ಯಾವಾಗೂ ಸ್ಕೈ ವಾಕ್ ಮೇಲೆ ಹೋಗೋರು. ಇವತ್ತು ಟ್ರಾಫಿಕ್ ಹಿಂಗೆ ನಿಲ್ಸಿದಾರೆ ಅನ್ಬಿಟ್ಟು ರೋಡ್ ಕ್ರಾಸ್ ಮಾಡೋಷ್ಟಲ್ಲ ಈ BMTC ಬಸ್ ಬಂದು ಅದು ಅದೇ 12:30 ಅಣ್ಣ. ಆ ಟೈಮ್ ಶಾರ್ಪ್ 12:30. ಡ್ರೈವರ್ ಕ್ಲೀನರ್ ಇಬ್ರು ಇಲ್ಲ, ಇಬ್ರು ಬಸ್ಸೇ ನಿಲ್ಸ್ಬಿಟ್ಟು ಓಡೋಗ್ಬಿಟ್ಟಿದ್ರು. ನಾವು ನೋಡೋ ಅಷ್ಟಲ್ಲಿ, ನಾವು ಮಗುನ್ ನೋಡೋ ಅಷ್ಟಲ್ಲ ಇಬ್ರು ಇಲ್ಲ, ಇಬ್ರು ಓಡೋಗ್ಬಿಟ್ಟಿದ್ರು. ಏನ್ ಇರ್ತಾನಣ್ಣ ಒಂದು 50-60ರಲ್ಲಿ. ಟರ್ನಿಂಗ್ ಬೇರೆ ಫುಲ್ ಲಾಂಗ್ ಕಟ್ ಹೊಡೆದವನ, ಹಂಗಾಗಿ ಮಗು ಪಾಸ್ ಆಗೋ ಅಷ್ಟಲ್ಲಿ ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದೆ. ನಾವು ನೋಡಿದ್ದು ಇದೊಂದು ಇನ್ಸಿಡೆಂಟ್ ಆಯ್ತವೆ, ನಮ್ಮ ಜಾಸ್ತಿ ಇದ್ ಮಾಡಲ್ಲ ಅಷ್ಟೇ.